ರಾಜ್ಯದಲ್ಲಿ ಸರಣಿ ಹೃದಯಾಘಾತಗಳಾಗ್ತಾ ಇದೆಯಲ್ಲ, ಇದು ಆರೋಗ್ಯದ ಮೇಲಿನ ನಿರ್ಲಕ್ಷ್ಯವೇ ಮುಖ್ಯವಾದ ಕಾರಣ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ತುಂಬ ಜನ ಆರೋಗ್ಯವನ್ನು ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನವರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಯಾರೇ ಆಗಲಿ ನಿರ್ಲಕ್ಷ್ಯದಿಂದಲೂ ಹೃದಯ ಬಡಿತವನ್ನು ನಿಲ್ಲಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹುಷಾರ್ ಅಂತಕ್ಕಂಥದ್ದು ವರದಿ ಹೇಳ್ತಾ ಇರ್ತಕ್ಕಂಥದ್ದು, ನಾವಲ್ಲ. ಈಗ ಹಾಸನದಲ್ಲಿ ಇಷ್ಟೊಂದು ಸಾವಾಯ್ತಲ್ಲ, ಈ ನಿರ್ಲಕ್ಷ್ಯದಿಂದಲೂ ಕೂಡ ಜೀವಗಳು ಬಲಿಯಾಗಿವೆ ಅಂತಕ್ಕಂಥದ್ದನ್ನು ಕಂಡುಕೊಂಡಿದ್ದಾರೆ ತಜ್ಞರ ವರದಿ. ವೈದ್ಯರ ತನಿಖೆಯಲ್ಲಿ ಹಾಸನ ಹಾರ್ಟ್ ಅಟ್ಯಾಕ್ ಮಿಸ್ಟ್ರಿ ಏನು ಅಂತ ಗೊತ್ತಾಗಿದೆ. ಎಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು, ಏನಪ್ಪ ಹಾಸನದಲ್ಲಿ ಹೀಗೆ, ಯಾಕೆ ಹೀಗಾಗ್ತಾ ಇದೆ? ಹಾಸನದ ವಿಚಾರದಲ್ಲಿ ನಿರ್ಲಕ್ಷ್ಯದ ಬಗ್ಗೆ ತನಿಖಾ ವರದಿ ಬಂದಿದೆ. ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಆರೋಗ್ಯದ ಬಗ್ಗೆ. ತುಂಬ ಜನ ಮಾಡುವ ಅತಿ ದೊಡ್ಡ ತಪ್ಪೇ ಇದು. ಒಂಚೂರು ಎದೇನೋ ಅಂತ ಕಾಣಿಸ್ಕೊಂಡ್ರೆ ಅಯ್ಯೋ ಗ್ಯಾಸ್ಟ್ರಿಕ್ ಆಗಿದೆ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನಾಗೋದು. ಇನ್ನು ಕೆಲವರು ಅಯ್ಯೋ ನಮಗಿನ್ನೂ ಚಿಕ್ಕ ವಯಸ್ಸು 18-20 ನಮಗೇನಾಗತ್ತೆ ಬಿಡಿ ಅಂತ ಸುಮ್ಮನಾಗೋದು. ಕಾಲಕ್ಕೆ ತಕ್ಕಂತೆ ಆರೋಗ್ಯ ತಪಾಸಣೆಗಳನ್ನ ಮಾಡಿಸ್ಕೊಳ್ಳಲ್ಲ. ಇದೆಲ್ಲವೂ ಸೇರೆ ಈಗ ಈ ರೀತಿ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ ಅಂತಕ್ಕಂಥದ್ದು ರಿಪೋರ್ಟ್ ಹೇಳ್ತಾ ಇದೆ. ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ನೋಡಿ, ಆಸ್ಪತ್ರೆಗೆ ಹೋಗುವ ಮುನ್ನವೇ ನಡು ರಸ್ತೆಯಲ್ಲಿ ಸಾವಾಗ್ತಾ ಇದೆ. ತುಂಬ ಕೇಸ್ಗಳು ನೋಡಿದ್ದೀವಿ ಈ ಥರ ನಾವು. ಹಾಸ್ಪಿಟ್ಲಿಗೆ ಸೇರಿಸೋ ಅಷ್ಟರಲ್ಲಿ ಸತ್ತೋಗಿದ್ರು. ಬಹುತೇಕರಿಗೆ ಹೃದಯಾಘಾತದ ಮುನ್ಸೂಚನೆ ಇರುತ್ತೆ. ಲಕ್ಷಣ ಕಂಡು ಬಂದಿದ್ರೂ ಕೂಡ ನಿರ್ಲಕ್ಷ್ಯವನ್ನು ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಏನು ಲಕ್ಷಣ? ಅದೇ ಎದೆ ನೋವು, ಗ್ಯಾಸ್ಟ್ರಿಕ್ಕು, ಆಸಿಡಿಟಿ ಅಂತ ಆಸ್ಪತ್ರೆಗೆ ತೋರಿಸ್ದೇನೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಎದೆ ನೋವು ಬಂದಿದೆ, ಅಯ್ಯೋ ಗ್ಯಾಸ್ಟ್ರಿಕ್ಗೆ ಬಂದಿದೆ ಬಿಡು ಅಂತ ಅಂದ್ಬಿಟ್ಟು. ಆಮೇಲೆ ಕೆಲವರಿಗೆ ದವಡೆಯ ಕೆಳಭಾಗದಲ್ಲಿ ನೋವು ಬರುತ್ತೆ, ತುಂಬ ದೊಡ್ಡ ಸಿಂಪ್ಟಮ್ ಇದು, ನೆಗ್ಲೆಕ್ಟ್ ಮಾಡ್ತಾರೆ. ಉಸಿರಾಟದ ತೊಂದರೆ ಆಗಿರುತ್ತೆ, ನೆಗ್ಲೆಕ್ಟ್ ಮಾಡ್ತಾರೆ. ಆಸ್ಪತ್ರೆಗೆ ತೋರಿಸದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ರ ಬಗ್ಗೆ ಈಗ ಮಾಹಿತಿ ಬರ್ತಾ ಇದೆ. ತುಂಬ ಜನ ಎದೆಯ ಎಡಭಾಗದಲ್ಲಿ ನೋವು ಬಂದರೆ ಮಾತ್ರ ಹಾರ್ಟಿಗೆ ಪ್ರಾಬ್ಲಮ್ಮು, ಬಲಭಾಗದಲ್ಲಿ ಬಂದರೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ನೆನ್ನೆ ಒಬ್ಬರು ತಜ್ಞ ವೈದ್ಯರು ಹೇಳ್ತಾ ಇದ್ರು, ಬಲಭಾಗದಲ್ಲೇ ಜಾಸ್ತಿ ನೋವು ಕಾಣಿಸ್ಕೊಳ್ಳೋದಂತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವಿಚಾರ ಇದು. ಹೃದಯ ಇರೋ ಜಾಗದಲ್ಲಿ ಪೇನ್ ಬಂದರೆ ಮಾತ್ರ ಹಾರ್ಟ್ಗೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಂಡಿದ್ದಾರೆ. ಇದು ನಿರ್ಲಕ್ಷ್ಯ.